ಜಮೀನ ದಯಮಾಡಿ ನಮ್ಮ ಎಲ್ಲ ರೈತ ಬಾಂಧವರು ಕೆಲಸ ಮಾಡಿ ಕುತ್ಕೊಳ್ರಿ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸುಮಾರು 10 ಗಂಟೆಯಿಂದ ಇಡೀ ತಾಲೂಕನ್ನ ರೋಡಿನ ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತ ಪರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೊಸದುರ್ಗ ಬಂದ್ ಕರೆ ನೀಡಲಾಗಿತ್ತು. ಬಂದ್ಗೆ ಸಹಕರಿಸಿದ ಪಟ್ಟಣದ ವರ್ತಕರು ಮತ್ತು ನಾಗರಿಕರು ತಮ್ಮ ವ್ಯಾಪಾರ ವಹಿವಾಟನ್ನು ಕೆಲಕಾಲ ಸ್ಥಗಿತಗೊಳಿಸಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಚಿತ್ರದುರ್ಗ ಜಿಲ್ಲೆಯ ಸಮಗ್ರ ರೈತರ ಹಿತದೃಷ್ಟಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿ ತಾಲೂಕು ಕೇಂದ್ರದಲ್ಲಿಯೂ ಕೂಡ 1 ವಾರದಿಂದ ಧರಣಿ ನಡೆಸಿದ ರೈತ ಸಂಘವು ಇಂದು ಬಂದ್ ಮಾಡಲು ಕರೆ ನೀಡಿತ್ತು. ಪ್ರಮುಖವಾಗಿ ಕೇಂದ್ರ ಸರ್ಕಾರ ಘೋಷಿಸಿದಂತೆ 5,300 ಕೋಟಿ ರೂಪಾಯಿಗಳನ್ನು ಶೀಘ್ರವೇ ಬಿಡುಗಡೆಗೊಳಿಸಬೇಕು ಮತ್ತು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಕೆರೆಗಳನ್ನು ತುಂಬಿಸಿ ನೀರಾವರಿ ಯೋಜನೆಗೆ ಚಾಲನೆ ನೀಡಬೇಕೆಂದು ಆಗ್ರಹಿಸಿ ರಸ್ತೆ ತಡೆ ನಡೆಸಿದರು. ರೈತರಿಗೆ ಬೇಕಿರುವುದು ನೀರು ಮತ್ತು ವಿದ್ಯುತ್. ಇದರ ಹೊರತಾಗಿ ಬಿಟ್ಟಿ ಭಾಗ್ಯಗಳು ರೈತರಿಗೆ ಬೇಕಾಗಿಲ್ಲ. ಸಮರ್ಪಕವಾಗಿ ನೀರು ವಿದ್ಯುತ್ ಕಲ್ಪಿಸಿದರೆ ನಾವೇ ಭಾಗ್ಯಗಳನ್ನು ನೀಡುತ್ತೇವೆಂದು ರಾಜ್ಯ ಸರ್ಕಾರ ನೀಡುತ್ತಿರುವ ಭಾಗ್ಯಗಳ ಕುರಿತು ವ್ಯಂಗ್ಯವಾಡಿದರು. ಕ್ರಸ್ಟ್ ಗೇಟ್ ಅಳವಡಿಸಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ರೈತ ಸಂಘವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಸೇರಿದಂತೆ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದೇವೆ ಎಂದು ಎಚ್ಚರಿಕೆ ನೀಡಿದೆ. ರೈತ ಸಂಘದ ಬಂದ್ಗೆ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಹೊಸದುರ್ಗ ಘಟಕವೂ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಬೆಂಬಲ ನೀಡಿದ್ದವು. ಹೊಸದುರ್ಗದ ಕೆನರಾ ಬ್ಯಾಂಕ್ ಸರ್ಕಲ್ನಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತ ಸಂಘಟನೆಯ ಪ್ರಮುಖರು ರೈತರು ಪಾಲ್ಗೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಚಿತ್ತಪ್ಪ, ಕಾರ್ಯದರ್ಶಿ ನಿರಂಜನಮೂರ್ತಿ, ಗೌರವಾಧ್ಯಕ್ಷ ಬೋರೇಶ್, ಜಿಲ್ಲಾ ಉಪಾಧ್ಯಕ್ಷ ಮುರುಗೇಂದ್ರಪ್ಪ, ಜಿಲ್ಲಾ ಸಲಹಾ ಸಮಿತಿಯ ಕರಿಸಿದ್ದಯ್ಯ, ಮುಖಂಡರಾದ ಕೊರಟಿಕೆರೆ ರಮೇಶ್, ಶಶಿಧರ್, ತೀರ್ಥಪ್ಪ ನೀರಗುಂದ, ಶಿವಣ್ಣ, ಸೋಮೇನಹಳ್ಳಿಯ ಸ್ವಾಮಿ, ರಘು ನೀರಗುಂದ, ಶಿವಕುಮಾರ್, ಜಗದೀಶ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ತುಮ್ಮಿನಕೆರೆ ಬಸವರಾಜ್ ಸೇರಿದಂತೆ ಹಲವು ರೈತ ಮುಖಂಡರು, ರೈತ ಬಾಂಧವರು ಭಾಗವಹಿಸಿದ್ದರು. ಇವತ್ತೇನೋ 6 ದಿನದಿಂದ ಅನಿರ್ದಿಷ್ಟ ಚಳವಳಿಯನ್ನು ಗಾಂಧಿ ಸರ್ಕಲ್ನಲ್ಲಿ ಎಲ್ಲ ರೈತರಿಗೋಸ್ಕರ, ಎಲ್ಲ ಸಾರ್ವಜನಿಕ ಬಂಧುಗಳಿಗೋಸ್ಕರ ಈ ನೀರಾವರಿ ಹೋರಾಟ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ರಿಗೋಸ್ಕರ. ಹಾಗಾಗಿ ಈ ನೀರಿಗಾಗಿ ನಾವು ಅನಿರ್ದಿಷ್ಟ ಹೋರಾಟ ಮಾಡುವ ಮುಖಾಂತರ ಎಲ್ಲ ಏನೋ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಏನು ಕೇಂದ್ರ ಸರ್ಕಾರ ಕಳೆದ ಸರಿನಿಂದಲೂ 5,300 ಕೋಟಿನ ನಮ್ಮ ರಾಜ್ಯ ಚಿತ್ರದುರ್ಗ ಜಿಲ್ಲೆಗೆ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಇದುವರೆಗೂ ಆ ಹಣನ ಬಿಡುಗಡೆ ಮಾಡಿಲ್ಲ. ಹಾಗೇನೆ ಈಗ ಏನು ಬಜೆಟ್ನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ 5,000 ಕೋಟಿನ ಮೀಸಲನ್ನ ಇಟ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸಂಪೂರ್ಣ ನೀರಾವರಿಯನ್ನು ಮಾಡಬೇಕು. ಹಾಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಏನು ಸರ್ಕಾರ ಈ 5 ಭಾಗ್ಯಗಳನ್ನು ಕೊಡ್ತಾಯಿತಾ, ಆ 5 ಭಾಗ್ಯಗಳನ್ನು ಚಿತ್ರದುರ್ಗ ಜಿಲ್ಲೆಗೆ ಬಂದ್ ಮಾಡೋ ಮುಖಾಂತರ ನಮಗೆ ನೀರಿನ ಭಾಗ್ಯ ಕೊಡಲಿ. ಆ ನೀರಿನ ಭಾಗ್ಯ ಕೊಟ್ಟರೆ ಈ ಸರ್ಕಾರಗಳಿಗೆ ನಾವೇ ಹಲವಾರು ಭಾಗ್ಯಗಳನ್ನು ಕೊಡ್ತೀವಿ. ಅನ್ನ ಬೆಳೆದು ಕೊಟ್ಟರೆ ಆ ಸರ್ಕಾರ ನಮಗೆ ಯಾವುದೇ ಭಾಗ್ಯನೂ ಕೊಡೋದು ಬೇಕಿಲ್ಲ. ನಾವು ಅನ್ನ ಬೆಳೆದು ಕೊಟ್ಟರೆ ಸರ್ಕಾರ ಎಲ್ಲ ಭಾಗ್ಯಗಳು ಕೊಟ್ಟಂಗಾಗುತ್ತೆ. ಹಾಗಾಗಿ ನಾವು ಏನೋ ನಾಳೆ ಪಾದಯಾತ್ರೆ ಹೋಗ್ತಾ ಇದ್ದೀವ, ಆ ಪಾದಯಾತ್ರೆ ಇನ್ನೂ ಯಶಸ್ವಿಯಾಗಿ ನಡೆದು ಚಿತ್ರದುರ್ಗ ಜಿಲ್ಲಾ ಕಚೇರಿ ಮುತ್ತಿಗೆ ಹಾಕಿ ಸರ್ಕಾರಕ್ಕೆ ಇನ್ನು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತೀವಿ. ಇದು ಆರಂಭದ ಹೋರಾಟ. ಈ ಹೋರಾಟ ಅತ್ಯಂತ ತೀವ್ರವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನೀರು ಹಾರಿಸಬೇಕು. ನಮ್ಮ ಎಲ್ಲ ರೈತರ ಜಮೀನು ಮನೆಗಳಿಗೂ ನೀರು ಬರಬೇಕು. ರೈತರ ಜಮೀನು ಮೂಲೆಗೂ ನೀರು ಬರಬೇಕು ಅನ್ನೋ ಒಂದು ಒತ್ತಾಯದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯ 6 ತಾಲೂಕನ್ನು ಇವತ್ತು ಬಂದ್ ಮಾಡುವ ಮುಖಾಂತರ ನಾವು ರೈತರಿಗೆ ನೀರನ್ನು ಕೆರೆಗೆ ತುಂಬಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು 4ನೇ ತಾರೀಕಿಂದ ನಿರಂತರವಾಗಿ ಇವತ್ತು ಹೋರಾಟವನ್ನು ಮಾಡಿ ಇವತ್ತು 5ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇವತ್ತು ಇಡೀ ತಾಲೂಕನ್ನು ಬಂದ್ ಮಾಡೋ ಉದ್ದೇಶ ಇಷ್ಟೇ. ನನ್ನ ತಾಲೂಕಿನ ನನ್ನ ಜನತೆಗೆ ನೀರಿನ ಒಂದು ಕೂಗು ಏನು ಅಂತ ತಿಳಿಸಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾವು ಮಾಡಿದ್ದೇವೆ ಹೊರತು ಯಾರೇ ಸಾರ್ವಜನಿಕರಿಗಾಗಲಿ ವರ್ತಕರಿಗಾಗಲಿ ತೊಂದರೆ ಮಾಡುವಂಥ ಉದ್ದೇಶ ಅಲ್ಲ. ಈಗಾಗಲೇ ಸರ್ಕಾರ
ಮೋದಿ ಅವರು ಹೇಳಿದಂಥ ಸಂದರ್ಭ, ಚುನಾವಣೆಯ ಮುಂಚೆ ಬಂದಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ಮಾತಿಗೆ ತಪ್ಪಿದ್ದಾರೆ. ಮತ್ತು ರಾಜ್ಯ ಸರ್ಕಾರವನ್ನು ಕೂಡ ಅವತ್ತು ನಾವು ನಿಮಗೆ ನೀರು ತರ್ತೇವೆ, ನಿಮ್ಮ ಕೆರೆಗೆ ನೀರನ್ನು ಬಿಡಿಸ್ತೇವೆ ಅಂತೇಳಿ ಮಾತನ್ನು ತಪ್ಪಿದ ಉದ್ದೇಶದಿಂದ ಇವತ್ತು ನಾವು ಹೋರಾಟಕ್ಕೆ ಬರಬೇಕಾಗಿದೆ, ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ. ಇವತ್ತು ಏನು ಆರಂಭ ಮಾತ್ರ ಆಗಿದೆ ತಾಲೂಕಿನಲ್ಲಿ. ಇವತ್ತು ನನ್ನ ತಾಲೂಕಿನ ಎಲ್ಲ ಜನಗಳು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮಗೆ ಯಶಸ್ಸನ್ನು ತೋರಿಸಿದರೆ. ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರೇ, ಈಗಾಗಲೇ ಒಂದು ವಾರ ಆಗಿದೆ. ನಾವು ಒಂದು 5 ದಿವಸದಿಂದ ಒಂದು ಮುಷ್ಕರವನ್ನು, ಅನಿರ್ದಿಷ್ಟಕಾಲ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಅದು ಭದ್ರೇ ನೀರು ನಮ್ಮ ತಾಲೂಕಿಗೆ ಬೇಕು, ಜಿಲ್ಲೆಗೆ ಬೇಕು ಅಂತ. ಆದರೆ ಕೆಲವು ತಾಲೂಕಲ್ಲಿ ಈ ಡ್ರಿಪ್ ಇರಿಗೇಷನ್ ಏನಿದೆ, ಇದು ಏನು ಇಸ್ರೇಲ್ ಮಾದರಿ ವಂಚಿತರಾಗಿದ್ದಾರೆ. ಎಲ್ಲಿ ಹೊಳಲ್ಕೆರೆ ತಾಲೂಕಿನಲ್ಲಿ ವಂಚಿತರಾಗಿದ್ದಾರೆ. ಅದು ನಮ್ಮ ಜಿಲ್ಲೆಯ ಒಂದು ತಾಲೂಕು, ಅವರಿಗೂ ಸಹ ಡ್ರಿಪ್ ಇರಿಗೇಷನ್ನ ಕೊಡಬೇಕು. ಅದ್ರ ಜೊತೆಗೆ ಇಲ್ಲಿ ನಮ್ಮ 9 ಕೆರೆಗಳಿಗೆ ನೀರು ಬಿಡ್ತಾ ಇಲ್ಲ. ನಮ್ಮದೇ ತಾಲೂಕಿನ ಹೆಬ್ಬಳ್ಳಿ, ಕಡವಾನಕಟ್ಟೆ, ತುಂಬಿನಕೆರೆ ಆ ಭಾಗದ ರೈತರಿಗೆ ಅದು ಎಡದಂಡೆ ನಾಳೆ ನೀರು ಕೊಡಕ್ಕೆ ಬರಲ್ಲ ಅಂತಾರೆ. ಅದು ಗೊತ್ತಿಲ್ಲ, ಎಡದಂಡೆನೋ ಬಲದಂಡೆನೋ ಗೊತ್ತಿಲ್ಲ. ಇಲ್ಲಿಯ ನಮ್ಮ ಜಿಲ್ಲೆ 6 ಜನ ಏನು ಇವತ್ತು ಶಾಸಕರು, ಉಸ್ತುವಾರಿ ಸಚಿವರು ಏನಿದ್ದಾರೆ ಅದ್ರ ಕಡೆ ಗಮನ ಕೊಟ್ಟು ಒಂದು ಕೆರೆಗೆ ಲಿಫ್ಟ್ ಮಾಡಿ, ಆ ಲಿಫ್ಟ್ನಿಂದ ಇನ್ನು 6 ಕೆರೆ 8 ಕೆರೆ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಮಲತಾಯಿ ಧೋರಣೆಯನ್ನು ಮಾಡಬಾರ್ದು. ಏನು ಹೊಸದುರ್ಗ ತಾಲೂಕಿನಲ್ಲಿ ರೈತ ಸಂಘದಿಂದ ನೀರಾವರಿಯನ್ನು ಸಮಗ್ರ ನೀರಾವರಿ ಆಗಬೇಕು ಅಂತೇಳಿ ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸಬೇಕು ಅಂತೇಳಿ ರೈತ ಸಂಘಟನೆ ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಹೊಸದುರ್ಗ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದಲೂ ಕೂಡ ನಾವು ಅದಕ್ಕೆ ಬೆಂಬಲವನ್ನು ಘೋಷಿಸ್ತಾ ಇಷ್ಟೇ ನಮ್ಮ ಉದ್ದೇಶ. ಬರುವ ಡಿಸೆಂಬರ್, ಪ್ರತಿ ವರ್ಷದ ಡಿಸೆಂಬರ್ ಅಂದರೆ ಈ ಭಾಗದ ಜನ ನೀರಿಗಾಗಿ ಹಾಹಾಕಾರ ಪಡ್ತಾರೆ. ನಮ್ಮ ಗೋವುಗಳಿಗೆ ನೀರಿಲ್ಲ ರೀ, ನಮ್ಮ ಮಕ್ಕಳಿಗೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ದನ ಕರುಗಳಿಗೆ ನೀರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಿರುವಾಗ ಇಂಥ ಬರದ ನಾಡಿನಲ್ಲಿ ನಂಜುಂಡಪ್ಪ ವರದಿನಲ್ಲಿ ಅತ್ಯಂತ ಹಿಂದುಳಿದ ವರ್ಗದ ತಾಲೂಕುಗಳಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿದೆ ಹೊಸದುರ್ಗ ತಾಲೂಕು. ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ನೀರಾವರಿ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂಘಟನೆ ಹೋರಾಟ ಮಾಡ್ತಾ ಇದೆ. ನಿಜವಾಗಲೂ ಕೂಡ ಪಾರದರ್ಶಕವಾಗಿ ನಮ್ಮ ರೈತ ಸಂಘ ನಿಜವಾಗ್ಲೂ ಕೂಡ ಅತ್ಯಂತ ಯಶಸ್ವಿಯಾದ ಹೋರಾಟ ಮಾಡ್ತಾ ಇದ್ದಾರೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ನಮಗೆ ತಕ್ಷಣ ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡೋದಾದರೆ ಅದಕ್ಕೆ ಯಾವತ್ತು ಎಲ್ಲ ಪ್ರಾಣಕ್ಕೂ ತ್ಯಾಗಕ್ಕೂ ರೆಡಿಯಾಗಿರ್ತೀವಿ. ನಾವು ನೀರು ಬೇಕು ನಮ್ಗೆ ಅಷ್ಟೇ, ಇನ್ನೇನು ಉದ್ದೇಶ ಇಲ್ಲ. ನಮ್ಮ ಉದ್ದೇಶ ಸ್ವಾರ್ಥ ಅಲ್ಲ. ನನ್ನ ಜನಗಳಿಗೆ, ನನ್ನ ಮುಂದಿನ ಪೀಳಿಗೆಗೆ ಬದುಕಲಿಕ್ಕೆ, ನೀರಾವರಿ ಯೋಜನೆಗಳನ್ನು ಮಾಡ್ಕೊಳ್ಳಿಕ್ಕೆ, ಹಸಿರು ನಾಡನ್ನು ಮಾಡಲಿಕ್ಕೆ ಕೇವಲ 70 ಕಿಲೋಮೀಟರ್ ದೂರದಲ್ಲಿದೆ ಭದ್ರಾ ಡ್ಯಾಮ್. ಕೇವಲ 70 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಭದ್ರಾ ಡ್ಯಾಮ್ನ ನಮಗೆ ನೀರು ಸಿಗ್ತಿಲ್ಲ. 150-200 ಕಿಲೋಮೀಟರ್ಗೆ ಹೋಗುವಂಥ ರೈತರ ನೀರು ಕೊಟ್ಟಿದ್ದಾರೆ. ನಮಗೆ ಅವ್ರಿಗೊಂದು ನ್ಯಾಯನಾ? ಎಡದಂಡೆ ಬಲದಂಡೆ ಏನು ರೀತಿ ವ್ಯವಸ್ಥೆ? ದಯಮಾಡಿ ಯಾವುದೇ ವೈಜ್ಞಾನಿಕ ಕಾರಣಗಳನ್ನ ಹೇಳಿದರೆ ನಮ್ಮ ತಾಲೂಕಿಗೆ ಸಮಗ್ರ ನೀರಾವರಿ ಆಗಬೇಕು, ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸಬೇಕು ಅಂತೇಳಿ ನಮ್ಮ ಪತ್ರಕರ್ತರ ಸಂಘ, ರೈತ ಸಂಘದ ಜೊತೆಗೂಡಿ ನಾವು ಈ ಹೋರಾಟವನ್ನು ಮಾಡ್ತೀವಿ. ನಾನು ಒಂದೇ ಹೇಳ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ನಾವು ಅವತ್ತಿಂದ ಚಳವಳಿ ಮಾಡ್ತಿದ್ರು ಕೂಡ ಇವತ್ತಿನವರೆಗೂ ಯಾವುದೇ ರಾಜಕೀಯ ವ್ಯಕ್ತಿಗಳು, ಯಾವುದೇ ಪಕ್ಷದವರು ನಮ್ಗೆ ಬಂದು ಇಲ್ಲಿವರೆಗೂ ಮಾತಾಡಿಸಿಲ್ಲ. ಏನಾಗಿದ್ದೀರಾ, ಸತ್ತಿರಾ, ಬಿಟ್ಟಿರಾ ಅಂತಲೂ ಕೇಳಿಲ್ಲ. ಇಡೀ ನಾವು 29 ಕೋಟಿಗೂ ಅನ್ನ ಕೊಡ್ತಕ್ಕಂಥ ಅನ್ನದಾತರು ಎಲ್ಲಿ ಭಾಷಣ ಮಾಡಿದ್ರು ಈ ದೇಶದ ಬೆನ್ನೆಲುಬು ರೈತರು, ಈ ದೇಶದ ಅನ್ನದಾತರು ರೈತರು ಅಂತ ಹೇಳಿ ಇವತ್ತು ನಮ್ಮ ಬೆನ್ನು ಮೂಳೆ ಮುರಿದು ಬೀದಿ ಕೂತರು ಕೂಡ ಇವತ್ತು ನಮ್ಮನ್ನು ನೋಡ್ತಾ ಇಲ್ಲ. ನಿಜವಾಗ್ಲೂ ಕೂಡ ಇದೇ ರೀತಿ ಅವ್ರು ಮುಂದುವರೆದಿದ್ದೆ ಆದರೆ ನಮ್ಮ ಚಳುವಳಿಯ ಬದಲಾವಣೆಗಳಾಗ್ತವೆ. ಚಳುವಳಿಯ ಬದಲಾವಣೆ ಮಾಡಿ ಬೇರೆ ಬೇರೆ ರೀತಿ ಚಳುವಳಿಗಳನ್ನು ಮಾಡಿ ನಾವು ಮುಂದಿನ ದಿನದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳೋದು ಗ್ಯಾರಂಟಿ. ಇದು 100ಕ್ಕೆ 100 ಸತ್ಯವಾದ ಮಾತು. ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ, ನೀವೇನಾರ ದುರ್ಗಕ್ಕೆ ಹೋಗಿ ಮುತ್ತಿಗೆ ಹಾಕೋದ್ರೊಳಗೆ ನಮಗೇನಾರ ನೀವು ಸರಿಯಾದ ಉತ್ತರ ಕೊಡದೆ ಹೋದರೆ ನಾವು ಏನು ಮಾಡ್ತೀವಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಇದೇನಾರ ನಮ್ಮಿಂದ ತಪ್ಪಾದರೆ ಅದಕ್ಕೆ ಸರ್ಕಾರವೇ ಹಾಗೂ ನಮ್ಮ ತಾಲೂಕಿನ ಜಿಲ್ಲೆಯ ರಾಜಕಾರಣಿ ಅಧಿಕಾರಿಗಳೇ ಹೊಣೆ ಹೊರತು ನಾವು ಯಾವ ಕಾರಣಕ್ಕೂ ರೈತರು ಹೊಣೆ ಅಲ್ಲ. ನಾನು ಹೊಸಹಳ್ಳಿ ಚಂದಣ್ಣ ಅಂತ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷನಾಗಿ ರೈತ ಸಂಘದಲ್ಲಿ ಕೆಲಸ ಮಾಡ್ತಿದ್ದೀನಿ. ಈ ಭಾಗದಲ್ಲಿ ಈ ಭಾಗಕ್ಕೆ ಸರ್ಕಾರ ನೀರಾವರಿಗೊಳಿಸಬೇಕು. ನಾವು ಹುಟ್ಟಿನಿಂದ ನೋಡ್ತಾ ಇದ್ದೀವಿ, ಬರೀ ಆಶ್ವಾಸನೆಗಳು ಕೊಡೋದೇ ಆಗೈತೆ. ಇನ್ನು ಆ ರೀತಿ ನಡೆಯೋದಿಲ್ಲ. ನಾವೆಲ್ಲರೂ ಸಹ ಈ ಭಾಗಕ್ಕೆ ನೀರಾವರಿ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಚಳವಳಿಗಳಿಗೆ ಹೆಚ್ಚಿನ ಜನ ಕರ್ಕೊಂಬಂದು ಸಹಕರಿಸ್ತೀವಿ. ಬೇಕು
ಜಿವಿ ಟಿವಿ, ಇದು ನಿಮ್ಮ ಧ್ವನಿ.